ನಂದನಾಕುಲ ನಂದಗೋಕುಲ. ಅತ್ತೆ ಅತ್ತೆ ಅದು ಅತ್ತೆ ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಅದೇನ್ ಹೇಳ್ಬೇಕೋ ಹೇಳ್ಬಿಡಮ್ಮ. ಬೆಳಗ್ಗೆಯಿಂದ ಹೇಳ್ತಾನೆ ಇದೆಯಾ, ನಾನು ಕೇಳ್ತಾನೆ ಇದ್ದೀನಿ. ಈಗ್ಲೂ ಏನೋ ಹೇಳ್ಬೇಕಾ? ಹೇಳು. ಈಗ ಯಾವ್ದಕ್ ಪರ್ಮಿಷನ್ ಕೇಳಕ್ ಬಂದಿದ್ಯಾ? ನೋಡು, ನನಗ್ ಸಿಟ್ಟು ಬರ್ಸ್ಬೇಡ, ಹೋಗಿಲ್ಲಿಂದ. ಅತ್ತೆ 1 ನಿಮಿಷ ನಾನು ಹೇಳಕ್ ಕೇಳಿಸ್ಕೊಳ್ಳಿ. ಇಲ್ಲ, ನಿನ್ ಜೊತೆ ಮಾತುಕತೆ ಏನು ಇಲ್ಲ, ಹೊರಡು. ವಲ್ಲಭನ್ ಬಗ್ಗೆ ಹೇಳ್ತೀನಿ ಅಂದ್ರು ಕೇಳಿಸ್ಕೊಳ್ಳಲ್ವಾ ಅತ್ತೆ? ಏನು? ವಲ್ಲಭನ್ ಬಗ್ಗೆನಾ? ಹೌದು ಅತ್ತೆ, ವಲ್ಲಭನ್ ನೋಡ್ಕೊಂಡ್ ಬಂದೆ, ಮನೆ ಕರ್ದೆ, ಆದ್ರೆ ಅವನು ಬರಲ್ಲ ಅಂತ ಹೇಳ್ಬಿಟ್ಟ. ನೀವ್ ಬಂದ್ ಕರೆದ್ರೆ ವಲ್ಲಭ ಮನೆಗ್ ಬರ್ತಾನೆ ಅತ್ತೆ. ಬನ್ನಿ ಹೋಗಿ ಕರ್ಕೊಂಡ್ ಬರೋಣ. ಏನು? ವಲ್ಲಭನ್ ಕರ್ಕೊಂಡ್ ಬರ್ಬೇಕಾ? ಇಲ್ಲ ಇಲ್ಲ, ಇದಕ್ಕೆ ನಮ್ಮ ಯಜಮಾನ್ರು ಒಪ್ಪಲ್ಲ. ನೋಡು, ಇವಾಗ ನೀನ್ ಒಳ್ಳೆಯವಳಾಗ್ಬೇಕು ಅಂತ ನಮ್ ಯಜಮಾನರನ್ನ ಒಪ್ಸೋ ನಾಟಕ ಆಡ್ಬೇಡ. ಅತ್ತೆ, ಇದ್ರಲ್ಲಿ ನಾಟಕ ಏನಿದೆ? ಮಾವನ್ನ ನಾವ್ ಒಪ್ಸೋಣ. ಏನು? ನಮ್ ಯಜಮಾನನ್ನ ನೀನ್ ಒಪ್ಪಿಸ್ತೀಯಾ? ನನ್ ಗಂಡನ್ ಬಗ್ಗೆ ಇಷ್ಟು ವರ್ಷ ಅವ್ರ ಜೊತೆಗಿರೋ ನನಗ್ ಗೊತ್ತಿದ್ಯಾ, ಅಥವಾ ನಿನ್ನೆ ಮೊನ್ನೆ ಬಂದಿರೋ ನಿನಗ್ ಗೊತ್ತಿದ್ಯಾ? ಬಂದ್ಬಿಟ್ಲು ನನಗ್ ಬುದ್ಧಿ ಹೇಳಕ್ಕೆ. ಮೀನ ಏನ್ ಹೇಳ್ತಾಳೆ ಕೇಳಿಸ್ಕೊಳ್ಳೋಣ. ಓ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹಾಗೆ ಬಂದ್ಬಿಟ್ಟು ಇವಾಗ ನೀನು ಇವಳು ಪರ ವಹಿಸ್ಕೊಂಡ್ ಮಾತಾಡಕ್ಕೆ? ಹಾಗಲ್ಲ ಅಕ್ಕ, ವಲ್ಲಭ ಮನೆಗೆ ಬರ್ಬೇಕು ಅಂತ ನೀನ್ ಆಸೆ ಪಡ್ತಾ ಇಲ್ವಾ ಹೇಳು? ಆಸೆ ಏನೋ ಇದೆ ಕಣೋ, ಆದ್ರೆ ನಿನಗ್ ಗೊತ್ತಲ್ವಾ, ನಿಮ್ ಬಾವ ಹಾಕಿದ ಗೆರೆ ನನ್ ದಾಟಲ್ಲ. ಅವ್ರ ಸಿಟ್ಟು ಕಮ್ಮಿ ಆಗೋವರೆಗೂ ನನ್ ಕಾಯಿಲೇಬೇಕು. ಅವ್ರ ಸಿಟ್ಟಿನ ವಿರುದ್ಧ ಹೋಗಕ್ಕೆ ಭಯ ಆಗತ್ತೆ ಕಣೋ. ಹಾಗಾದ್ರೆ ವಲ್ಲಭನಿಂದ ದೂರ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಅತ್ತೆ ನೀವು. ಕಲಾ, ಗಿರಿಜಾ ಅಳ್ತಾ ಮನೆಗೆ ಬಂದ್ಲು ಕಣೆ. ಅವಳಿಗೆ ಏನ್ ಸಮಸ್ಯೆ ಆಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಹೆತ್ತ ತಾಯಿಯಾಗಿ ಮಗಳನ್ನ ನೋಡೋ ಭಾಗ್ಯ ಇಲ್ವಲ್ಲೇ. ಅತ್ತೆ, ಕಂಡೋರ್ ವಿಷಯ ನಮ್ಗ್ಯಾಕೆ? ಅವ್ರಿಗೇನಾದ್ರೂ ಆಗ್ಲಿ ಬಿಡಿ, ನೀವದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಾಗಂದ್ರೆ ಹೇಗೆ ಕಲಾ? ಆ ಮನೆಯಲ್ಲಿ ಏನೇನೋ ನಡೀತಾ ಇದೆ ಕಣೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಂತ ತಾಯಿ ಆಗಿದ್ರು ಮಗಳ ಮುಖ ಒಂದ್ಸಲನಾದ್ರೂ ನೋಡಕ್ಕಾಗಲ್ವಲ್ಲೇ ನನ್ಗೆ. ಏನಮ್ಮ ಇದು? ನೀನು ಹೊಸ ವರ್ಷೆ ಸಂಬಂಧ ಬೇಡ ಅಂತ ಬಿಟ್ಟು ಹೋಗಿರೋಳ್ಗೆ ಏನ್ ಸಮಸ್ಯೆ ಇದ್ರೆ ನಮ್ಗೇನು? ನೀವಿಬ್ರು ಅವಳ ಸಂಬಂಧ ಬಿಟ್ಟಿರ್ಬಹುದು ಚಂದ್ರು, ಆದ್ರೆ ಗಿರಿಜಾ ನನ್ನ ಮಗಳೇ. ಎಷ್ಟೇ ಆದ್ರೂ ಹೆತ್ತ ಕರುಳು. ನನ್ ಕಷ್ಟ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು? ಯಾರ ಹೆಸರು ಕಿವಿಗೆ ಬೀಳಬಾರ್ದು ಅಂತೀನೋ ಅದೇ ಹೆಸರು ಪದೇ ಪದೇ ಕೇಳೋ ಪರಿಸ್ಥಿತಿ ಬಂದಿದೆ. ನನ್ನ ಕರ್ಮ. ಅತ್ತೆ, ನಿಮಗೆ ಈಗ ಸಮಾಧಾನನಾ? ಅಲ್ಲ ಅತ್ತೆ, ಗಿರಿಜಾಗೇನಾದ್ರೂ ಆದ್ರೆ ಹೆತ್ತು ಕರಳು ಸಂಕಟ ಆಗುತ್ತೆ ಅಂತ ಹೇಳ್ತೀರಾ? ಇವರಿಬ್ರು ನಿಮ್ಮ ಮಕ್ಳೇ ತಾನೆ. ಇವ್ರಿಗೆ ಸಂಕಟ ಆದ್ರೆ ನಿಮಗೇನು ಅನ್ಸಲ್ಲ ಅಲ್ಲ? ಇಂದ್ರ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಅತ್ತೆ ಮೊದಲೇ ಬೇಜಾರದಲ್ಲಿದ್ದಾರೆ. ನೀನೇನೋ ಹೇಳಿ ಇನ್ನು ಮನ್ಸಿಗೆ ನೋವು ಮಾಡಬೇಡ. ಹೌದು ಹೌದು, ಈ ಮನೇಲಿ ನಾನು ಏನ್ ಹೇಳಿದ್ರು ತಪ್ಪೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಗಲ್ಲ, ಆ ಗಿರಿಜಾ ಅತ್ತೆ, ಹೇಗಾದ್ರೂ ಮಾಡಿ ವಿಷಯ ತಿಳ್ಕೊಳ್ಳೋಣ. ಇರಿ. ಅಜ್ಜಿ,
ನೀನು ಏನು ಯೋಚನೆ ಮಾಡಬೇಡ, ನಾನೇ ಆಚೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಆಯ್ತಾ?